ಶುದ್ಧ ಕುಡಿಯುವ ನೀರಿಲ್ಲದೆ ಜನರು ನಿತ್ಯ ಪರದಾಟವನ್ನ ಅನುಭವಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ತುಂಗಭದ್ರಾ ಪಕ್ಕದಲ್ಲೇ ಇದ್ರೂ ಕೂಡ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ಶುದ್ಧ ಕುಡಿಯೋದಕ್ಕೆ ನೀರೇ ಇಲ್ಲದೆ ಜನರು ಇಲ್ಲಿ ನಿತ್ಯ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಭಗತ್ ಸಿಂಗ್ ನಗರದ ನಿವಾಸಿಗಳಿಗೆ ಉಪ್ಪು ನೀರೇ ಗತಿಯಾಗಿದೆ. ಹೊಸಪೇಟೆಯ ಭಗತ್ ಸಿಂಗ್ ವಾರ್ಡ್ನಲ್ಲಿ ನೀರಿಗಾಗಿ ಪರದಾಟವನ್ನ ಮಾಡ್ತಾ ಇದ್ದಾರೆ. ವಾರ್ಡ್ನ ಜನರಿಗೆ ಕುಡಿಯೋದಕ್ಕೆ ಸಿಹಿ ನೀರು ಬರ್ತಾ ಇಲ್ಲ. ಬೇಸಿಗೆ, ಮಳೆಗಾಲ, ಚಳಿಗಾಲದಲ್ಲಿಯೂ ಕೂಡ ಇಲ್ಲಿನ ಜನರಿಗೆ ಇದೇ ಪರಿಸ್ಥಿತಿ. ಒಂದೇ ಒಂದು ಬೋರ್ವೆಲ್ನಲ್ಲಿ ನೀರು ಬರುತ್ತೆ, ಆದರೆ ಅದು ಸಿಹಿ ನೀರಲ್ಲ. ಬರೋ ನೀರಿಗೇನೆ ಜಲ್ದಿ ಹಾಕಿ ನೀರು ಹಿಡಿದು ಅದೇ ನೀರನ್ನು ಸೋಸಿ ಕುಡಿಯುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಹೊಸಪೇಟೆಯ 29ನೇ ವಾರ್ಡ್ನ ಭಗತ್ ಸಿಂಗ್ ನಗರದ ನಿವಾಸಿಗಳಿಗೆ ಉಪ್ಪು ನೀರೇ ಗತಿಯಾಗಿದೆ. ಎಷ್ಟೋ ಸಲ ಅವ್ರ ಗಮನಕ್ಕೆ ತಂದ್ರ ಆಯ್ತು ಮಾತಾಡ್ತೀವಿ, ಸರಿ ಮಾಡ್ತೀವಿ ಇದನ್ನ ಹೇಳ್ಕಂತಾನೆ ಕಾಲ ಕಳೀತಾ ಇದಾರ. ಇದುವರೆಗೂ ನೀರಿನ ದೊಡ್ಡ ಸಮಸ್ಯೆ ಐತಿ ನಮ್ಗೆ. ಆಮೇಲೆ ಹೆಣ್ಮಕ್ಳು ಬಾತ್ರೂಮ್ ಇಂದು ಇಲ್ಲಿ ಕೆನಲ್ ಮ್ಯಾಗ ಹೋಗ್ಬೇಕು ಹೆಣ್ಮಕ್ಳು ರಾತ್ರಿ ಅಲ್ಲಿ ಹುಳ ಉಪ್ಪುಡಿ ಮೇಲಾಗಿ ಬೈಪಾಸ್ ರೋಡ್ ಆದಂಗ ಆಗೈತೆ. ಕೆನಲ್ ಮ್ಯಾಗ ದಾರಿ ಸತ್ತಿಲ್ದಂಗೆ ವೆಹಿಕಲ್ ಓಡಾಡ್ತದವು. ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕು ಬಾತ್ರೂಮ್ಗೆ? ದಿನ ಕ್ಲೀನ್ ಮಾಡಂಗಿಲ್ಲ. 15 ದಿನ 8 ದಿನ 15 ದಿನಕ್ಕೆ ಒಂದು ಕ್ಲೀನ್ ಮಾಡಕ್ ಬರ್ತಾರ ಬಾತ್ರೂಮ್. ಎಷ್ಟು ವರ್ಷದಿಂದ ಸಮಸ್ಯೆ ಇದೆ ಈ ಬಾತ್ರೂಮ್ ಅಲ್ಲಿ ಈಗ ಒಂದು 2 ವರ್ಷದಿಂದ ಇದೇ ಕೊಳ ಐತ್ರಿ. ಇದು ಎಷ್ಟೋ ಸಲ ಅವ್ರ ಗಮನಕ್ಕೆ ತಂದ್ರ ಆಯ್ತು ಮಾತಾಡ್ತೀವಿ, ಸರಿ ಮಾಡ್ತೀವಿ ಇದನ್ನ ಹೇಳ್ಕಂತಾನೆ ಕಾಲ ಕಳೀತಾ ಇದಾರ. ಎಲ್ಲಾ ಸಮಸ್ಯೆಗಳಿಗೂ ಕೂಡ ಎಲ್ಲಾ ಸಮಸ್ಯೆಗಳಿಗೂ ಒಂದು ಪರಿಹಾರ ಇರುತ್ತೆ. ಆದ್ರೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ 29ನೇ ವಾರ್ಡಿನ ಸಮಸ್ಯೆ ಏನಿದೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಜೀವಂತ ಆಗಿರ್ತಕ್ಕಂಥ ಸಮಸ್ಯೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಳೆದ ತಿಂಗಳಷ್ಟೇ ಜಿ ಕನ್ನಡ ನ್ಯೂಸ್ ಇಲ್ಲಿಯ ಸಮಸ್ಯೆ, ಜ್ವಲಂತ ಸಮಸ್ಯೆದ ಬಗ್ಗೆ ವಿಸ್ತೃತ ಸುದ್ದಿಯನ್ನು ಕೂಡ ಮಾಡಿತ್ತು. ಈ ಬಗ್ಗೆ ವಾರ್ಡಿನ ಜನ ತಮ್ಮ ಅಳನ್ನು ಕೂಡ ತೋಡ್ಕೊಂಡಿದ್ರು. ಆದ್ರೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಾಗ್ಲಿ, ನಗರಸಭೆ ಅಧಿಕಾರಿಗಳಾಗ್ಲಿ ಗಟ್ಟಿ ಚರ್ಮದ ಅಧಿಕಾರಿಗಳು ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಜ್ವಲಂತ ಸಮಸ್ಯೆಯನ್ನ ನಾವು ತೋರಿಸ್ತಾ ಇದೀವಿ, ಲೈವ್ ಆಗಿ ತೋರಿಸ್ತೀವಿ. ನೋಡ್ಬೋದು ಇಲ್ಲಿ ಒಂದು ಜಲ್ಡಿ ಇದೆ. ಅಂದ್ರೆ ಪ್ರತಿನಿತ್ಯ ಕೂಡ ಇಲ್ಲಿ ಏನು ವಾಸವಾಗಿರ್ತಕ್ಕಂಥ ಸ್ಥಳೀಯರೇನಿದ್ದಾರೆ ಈ ಕಲುಷಿತ ನೀರನ್ನೇ ಕುಡಿಬೇಕು, ಈ ಜಲ್ಡಿಯನ್ನ ಸೋಸ್ಕೊಂಡೇ ಕುಡಿಬೇಕಾದಂತ ಪರಿಸ್ಥಿತಿ ಇದೆ. ಹಾಗಾಗಿ ಜನಪ್ರತಿನಿಧಿಗಳು, ಗಟ್ಟಿ ಚರ್ಮದ ಜನಪ್ರತಿನಿಧಿಗಳು, ಈ ವಾರ್ಡಿನ ಕೌನ್ಸಿಲರ್ ಏನಿದ್ದಾರೆ ಅವರು ಇಲ್ಲಿಗೆ ಬರದೇ ಇರೋದ್ರಿಂದ ಈ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿಯ ನಿವಾಸಿಗಳು ಹೇಳ್ತಾ ಇದ್ದಾರೆ. ಅವರನ್ನ ಖುದ್ದಾಗಿ ಜಿ ಕನ್ನಡ ನ್ಯೂಸ್ ಕೂಡ ಮಾತಾಡಿಸ್ತಕ್ಕಂಥ ಪ್ರಯತ್ನ ಕೂಡ ಮಾಡ್ತೀವಿ. ಏನ್ ಸಮಸ್ಯೆ ಇದೆ, ಇದುವರೆಗೂ ಯಾಕೆ ಸಮಸ್ಯೆಯನ್ನ ಬಗೆಹರಿಸಿಲ್ಲ ಅಂತೇಳಿ. ಅವ ಎಷ್ಟು ದಿನಗಳಿಂದ ಸಮಸ್ಯೆ ಇದೆ ಇದು? ನಿಮ್ ಕೌನ್ಸಿಲರ್ ಯಾರು? ಕೌನ್ಸಿಲರ್ ಇದ್ರು. ಅದು ಇರೋ ಮಠ ನಮ್ಗೆ ಏನದು ತೊಂದರೆ ಇದ್ದಿಲ್ಲ. ಅವ್ರು ಹೋಗಿದ್ಮೇಲೆ ಸ್ವಲ್ಪ ನೀರಿನ ತೊಂದರೆ ಆಗಕತ್ತೈತಿ. ಅದು ಎಲ್ಲದಕ್ಕೆ ತೊಂದರೆ ಆಗ. ಇವಾಗ ಯಾವ ಇಲ್ಲಿ ಬ್ಯೂಟಿ ಕೌನ್ಸಿಲ್ ಆಗಿದ್ರು, ಅವರು ಸ್ವಲ್ಪ ಏನು ಮಾಡಿ. ಇಲ್ಲಿ ಏನ್ ಸಮಸ್ಯೆ ಇದೆ ನಿಮಗೆ ಇವಾಗ ಎಲ್ಲರಿಗೂ ನೀರಿಂದೇ ಬಹಳ ಮುಖ್ಯವಾಗಿ ಸಮಸ್ಯೆ. ಓಕೆ, ಹಾಗೆ ಇಲ್ಲಿ ರೈತ ಮುಖಂಡರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಇದು ಕಳೆದ ತಿಂಗಳಷ್ಟೇ ನಾವು ಸುದ್ದಿ ಮಾಡಿದೀವಿ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಸರ್, ನಾವು ಈ ಹಿಂದೆ ನಿಮ್ಮ ಮುಖಾಂತರ ನಮ್ಗೆ ನಾವು ಸಕ್ಸಸ್ ಆಗುತ್ತೆ, ನಮ್ಗೆ ಬಹಳ ಅನುಕೂಲ ಆಗುತ್ತೆ ಅಂತಂದೇಳಿ ಅನ್ಕೊಂಡಿದ್ವಿ ಸರ್. ಆದ್ರೂ ನಾನು ಏನೋ ಖುಷಿಯಾಗಿದ್ದೆ, ನಿಮ್ಮ ಮುಖಾಂತರ ಆಗಿದೆ ಅಂತ ಹೇಳಿ. ಸರ್, ಅವ್ರು ಏನ್ ಬಂದು ಕನೆಕ್ಷನ್ ಕೊಟ್ಟೋದ್ರ ಕಡೆ ಇದೇ ಏರಿಯಾದಲ್ಲಿ ಪಕ್ಕಕ್ಕೆ ಒಂದು ಲೈನ್ ಅಲ್ಲಿ ಕೊಟ್ಟೋದ್ರು. ನಾವು ನಿಮ್ಗೆ ಫೋನ್ ಮಾಡೋಣ, ನಿಮ್ಗೆ ಅದನ್ನೇ ತಿಳಿಸೋಣ ಅಂತ ಅನ್ಕೊಂಡಿದ್ವಿ ನಾವು. ಆದ್ರೆ ಅದು ಕೆಲಸ ಸಕ್ಸಸ್ ಆಗಿಲ್ಲ ಸರ್. ಅದು ಅಲ್ಲಿ ಅದೇನು ವಾಲ್ ಹಾಕಿದ್ರಲ್ಲ, ಮತ್ತೆ ಈ ಕಡೆ ಬರೋ ಒಂದ್ ಹನಿ ನೀರನ್ನು ಬರ್ತಾ ಇಲ್ಲ ಸರ್. ಈ ಕಡೆ ನೀರು ಬರ್ತಾ ಇಲ್ಲ ಸರ್. ಅವ್ರಿಗೆ ಯಾವ ಟೈಪ್ ಮಾಡಲ್ಲ ಸರ್. ಅವರು ಟೆಕ್ನಿಕಲಿ ಅವರಿಗೆ ಎಲ್ಲ ಮಾಹಿತಿ ಇರುತ್ತೆ ಏನ್ ಮಾಡೋದು ಅಂತ ಹೇಳಿ. ಇಲ್ಲ ಅದು ಅಪ್ಪಿದೆ, ನೀರ್ ಏರಲ್ಲ ಅಂದ್ರೆ ಏನೋ ಸಮಸ್ಯೆ ಬಗೆಹರಿಸೋದಲ್ಲ ಸರ್. ಇರೋ ಕೌನ್ಸಿಲರ್ಸ್ ಬರ್ತಿಲ್ಲ, ಯಾರು ಬರ್ತಿಲ್ಲ ಇಲ್ಲಿಗೆ. ಈ ಜನರ ಪರಿಸ್ಥಿತಿ ಹೆಂಗ್ ಸರ್? ಆ ಬೋರ್ ವಾಟರ್ ಕುಡ್ದು ಎಲ್ಲ ಅವ್ರೆಲ್ಲ ಹೆಲ್ತ್ ಎಲ್ಲ ಹಾಳಾಗಿದೆ. ನೋಡೋ ಜವಾಬ್ದಾರಿ ಯಾತ ಅಂತೀರಾ? ಅವ್ರ ಹೆಲ್ತ್ ಏನಾದ್ರು ಆದ್ರೆ ಜವಾಬ್ದಾರಿ ಯಾತ ಅಂತೀರಾ? ನಮ್ಗೆ ಇದು ಸರ್. ನಮಗೆ ಇದೇ ತರ ಆದ್ರೆ ನಮ್ಗೆ ಬಹಳ ಉಗ್ರವಾದ ಓಟ ಮಾಡ್ತೀವಿ ಸರ್. ನಾವು ಮಾತ್ರ ಸರ್, ನಾನು ಇದೇ ವಾರ್ಡ್ ನಿವಾಸಿಯಾಗಿ ನಮ್ಮೊಂದು ನೋವು ಸರ್ ಇದು. ಇದು ಇಲ್ಲಿರ್ತಕ್ಕಂಥ ನಿವಾಸಿಗಳು ಹೇಳ್ತಾ ಇರ್ತಕ್ಕಂಥ ಮಾತು ಏನು ಅಂತ ಹೇಳಿದ್ರೆ, ಈ ನೀರನ್ನ ಕುಡಿದ್ರೆ, ಕಲುಷಿತ ನೀರನ್ನ ಕುಡಿದ್ರೆ ಇಲ್ಲಿ ಏನ್ ನಿವಾಸಿಗಳಿದ್ದಾರೆ ಅವರು ಕಿಡ್ನಿ ಸ್ಟೋನ್ ಅಂತ ಒಂದು ಮಾರಕ ರೋಗಗಳಿಂದನೂ ಕೂಡ ಇಲ್ಲಿ ಒದ್ದಾಡ್ತಾ ಇರುವಂತ ಪರಿಸ್ಥಿತಿ ಇದೆ. ಹಾಗಾಗಿ ಜನಪ್ರತಿನಿಧಿಗಳೇನಿದ್ದಾರೆ, ಅಧಿಕಾರಿಗಳೇನಿದ್ದಾರೆ, ನಿದ್ರೆಯಿಂದ ಎಚ್ಚೆತ್ತು ಬಿಟ್ಟು ಇಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು ಅನ್ನುವಂಥದ್ದು ಕೂಡ ಒತ್ತಾಯಿಸ್ತಾ ಇದ್ದಾರೆ. ವಿಜಯನಗರದಿಂದ ಮಂಜುನಾಥ್, ಜಿ ನ್ಯೂಸ್ ಕನ್ನಡ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ.
ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.